ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಿನಿಂದ ವಂದಿಸ್ತೇನೆ. ನಮ್ಮ ದೇವರು ಆತ ದೀರ್ಘಶಾಂತನಾದ ದೇವರು, ಆತ ದಯ ತೋರುವ ದೇವರು. ಅದನ್ನು ನಾವು ಮುಂದುವರೆದು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೀತಿಯ ಕುರಿತಾದಂಥ ಅನೇಕ ವಿಷಯಗಳನ್ನ ನಾವು ಧ್ಯಾನಿಸ್ತಾ ಬಂದ್ವಿ. ಪ್ರೀತಿಯ ಗುಣಗಳನ್ನ, ಅದು ಮೊದಲನೇದಾಗಿ ಪ್ರೀತಿಯು ದೀರ್ಘಶಾಂತಿಯುಳ್ಳದ್ದು, ಪ್ರೀತಿಯು ದಯ ತೋರಿಸ್ತದೆ, ಮತ್ತು ಪ್ರೀತಿಯು ಮತ್ತೊಂದು ವಿಷಯನ ನೋಡೋದಾದರೆ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅನ್ನೋದನ್ನು ನಾವು ಈ ಸಮಯದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಬೈಬಲ್ನಲ್ಲಿ ಹೊಟ್ಟೆ ಕಿಚ್ಚು ಅನ್ನೋ ಪದ ಅನೇಕ ಭಾಗಗಳಲ್ಲಿ ಬರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾವು ನೋಡುವಾಗ ಹೊಟ್ಟೆ ಕಿಚ್ಚು ಅಂತೇಳಿ ನಾವು ನೋಡುವಾಗ ಯೋಸೇಫ ನಮಗೆ ತುಂಬ ಚೆನ್ನಾಗಿ ನೆನಪಾಗ್ತದೆ. ಯೋಸೇಫನ ಮೇಲೆ ತನ್ನ ಸ್ವಂತ ಸಹೋದರರೇ ಹೊಟ್ಟೆ ಕಿಚ್ಚುಪಟ್ಟು ಆತನನ್ನು ಏನು ಮಾಡಿದ್ರಂತೆ, ಐಗುಪ್ತ ದೇಶಕ್ಕೆ ಮಾರಾಟ ಮಾಡಿಬಿಟ್ರು. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 9ನೇ ವಚನ ನಾವು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯ 7:9. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಸೊ ಈ ವಾಕ್ಯದಿಂದ ನಾವು ಹೊಟ್ಟೆ ಕಿಚ್ಚಂದ್ರೆ ಏನು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ದೇವರು ತೋರಿಸುವ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಇಲ್ಲವೇ ಇಲ್ಲ. ಆತನು ತೋರಿಸುವ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ. ಬದಲಾಗಿ ಆತನು ನಮ್ಮ ಪ್ರೀತಿಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರಾಗಿ ರೋಷವುಳ್ಳವನಾಗಿದ್ದಾನೆ. ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ ತಪ್ಪಾಗ್ತದೆ. ರೋಷವುಳ್ಳವನಾಗಿ ಆತ ನಮ್ಮ ಪ್ರೀತಿಯನ್ನು ಬಯಸುವನಾಗಿದ್ದಾನೆ. ಆದರೆ ಆತನು ನಮ್ಮ ಮೇಲೆ ನಾವು ಆತನ ಪ್ರೀತಿಸ್ಬೇಕಂತ ಬಯಸ್ತಾನೆ ಹೊರತು ಆತನಲ್ಲಿ ಯಾವುದೇ ರೀತಿಯಾದ ಹೊಟ್ಟೆ ಕಿಚ್ಚಿಲ್ಲ. ಹೊಟ್ಟೆ ಕಿಚ್ಚು ಅಂತ ಹೇಳುವಾಗ, ಅಥವಾ ಮತ್ಸರ ಎಂಬುದಾಗಿ ಪದ ಬೈಬಲಲ್ಲಿ ಬಳಕೆ ಆಗಿದೆ. ಆ ಥರ ಹೇಳುವಾಗ ಇದರ ಅರ್ಥ ಒಬ್ಬರ ಬೆಳವಣಿಗೆ, ಒಬ್ಬರು ಒಂದು ಒಳ್ಳೆಯದನ್ನು ಹೊಂದ್ಕೊಳ್ತಾ ಇದ್ದಾರೆ ಅಂತ ಅನ್ನುವಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಈಗ ಉದಾಹರಣೆಗೆ ನಾವು ಯೋಸೇಫನ ಜೀವನ ನೋಡುವಾಗ, ಯೋಸೇಫ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಂದೆ ಮಾತನ್ನು ಕೇಳಿ ತಂದೆ ಕೊಟ್ಟಂಥ ಅಂಗಿಯನ್ನು ಧರಿಸ್ಕೊಂಡು ಆತ ದೂರದಲ್ಲಿ ತನ್ನ ಅಣ್ಣಂದಿರಿಗೆ ನೋಡಿಕೊಂಡು ಅಣ್ಣಂದಿರಿಗೆಲ್ಲ ಕೆಲವು ಸಂಗತಿಗಳನ್ನ ಕೊಟ್ಟು ಬರಲಿಕ್ಕಾಗಿ ಹೊರಟಿದ್ದಾನೆ. ತಂದೆ ಕೆಲಸವನ್ನು ಮಾಡೋದಕ್ಕೆ ಹೊರಟಿದಂಥ ತಮ್ಮನನ್ನು ನೋಡಿದಂಥ ಸಹೋದರರು ಹೊಟ್ಟೆ ಕಿಚ್ಚುಳ್ಳವರಾಗಿ ಆತನನ್ನು ಹೇಗೆ ಕೊಲ್ಲೋಣ, ಆತನ ಮೇಲೆ ಮಾತ್ರ ತಂದೆ ಪ್ರೀತಿ ತೋರಿಸ್ತಾನಲ್ಲ, ಆತನಿಗೆ ಮಾತ್ರ ಈ ಉನ್ನತವಾದ ಅಂಗಿ ಕೊಟ್ಟನಲ್ಲ, ಆತನಿಗೆ ಸಿಕ್ಕಿದ ಉನ್ನತವಾದ ದರ್ಜೆ, ಆತನಿಗೆ ಸಿಕ್ಕಿದ ಒಂದು ಉನ್ನತಿಯನ್ನು ನೋಡಿ ಅವರು ಸಹಿಸಿಕೊಳ್ಳಿಕ್ಕಾಗದೆ, ಆತನ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳಿಕ್ಕಾಗದೆ ಹೊಟ್ಟೆ ಕಿಚ್ಚುಳ್ಳವರಾಗಿ ಅವರು ಇಲ್ಲಿ ಕಾರ್ಯವನ್ನು ಮಾಡೋದನ್ನು ನಾವು ಕಾಣ್ತೀವಿ ಪ್ರಿಯರೇ. ಮತ್ತು ಬೈಬಲಲ್ಲಿ ಕೂಡ ನಾವು ನೋಡ್ತೀವಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಕೂಡ ಹೀಗೆಯೇ. ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡೋದಾದರೆ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 18ನೇ ವಚನ ನಾವು ನೋಡೋದಾದರೆ, ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆನ್ನುತ್ತೀರಿ, ಬರಬನನ್ನೋ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನೋ ಎಂದು ಅವರನ್ನು ಹೇಳಿದರು. ಸೊ ಈಗ ಪಿಲಾತನಿಗೆ ಗೊತ್ತಾಗ್ತಾ ಇದೆ, ಈ ಯಹೂದ್ಯರು ಯೇಸುವನ್ನು ಹಿಡ್ಕೊಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಿನಿಂದ. ಯೇಸುವನ್ನು ಸಹಿಸ್ಕೊಳ್ಳಿಕ್ಕಾಗ್ತಿಲ್ಲ. ಕಾರಣ, ಯೇಸುವನ್ನು ಅನೇಕ ಜನರು ಫಾಲೋ ಮಾಡ್ತಿದ್ದಾರೆ. ಈ ಪರಿಸಾಯರನ್ನ ಅಲ್ಲಿವರೆಗೂ ಕೂಡ ಅನೇಕರು ಹಿಂಬಾಲಿಸುವವರಾಗಿದ್ದರು. ಪರಿಸಾಯರ, ಸದುಕಾಯರ, ಧರ್ಮಶಾಸ್ತ್ರಿಗಳ ಬೋಧನೆಗಳನ್ನ ಕೇಳ್ತಾ ಇದ್ರು. ಆದರೆ ಈಗ ಒಂದು ದೊಡ್ಡ ಸಂಖ್ಯೆ ಜನ ಯೇಸುವನ್ನು ಹಿಂಬಾಲಿಸ್ತಾ ಇದೆ, ಯೇಸುವಿನ ಬೋಧನೆಯನ್ನು ಹಿಂಬಾಲಿಸ್ತಾ ಇದೆ. ಆಗಿರೋದ್ರಿಂದ ಯೇಸುವಿನ ಮೇಲೆಗೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದಿದೆ. ಯೇಸುನಿಗಾದ್ರೂ ಕೊಲ್ಬೇಕಲ್ಲ. ಹಾಗೆ ನಾವು ಮುಂದುವರೆಸು ನಾವು ನೋಡುವಾಗ ಅಲ್ಲಿ ಪೌಲನ ಮೇಲೆಯೂ ಕೂಡ ಹೊಟ್ಟೆ ಕಿಚ್ಚುಳ್ಳವರಾಗಿ ಜನ ಆತನನ್ನು ಕೊಲ್ಬೇಕಂತ ಹೇಳಿ ಪ್ರಯತ್ನಿಸ್ತಾರೆ. ಆತನಿಗಾದ್ರೂ ಮಾಡಿ ಕೊಲ್ಬೇಕು. ಈಗಲೂ ಕೂಡ ಜನರಲ್ಲಿ ಹೊಟ್ಟೆ ಕಿಚ್ಚು ಕಾಣಿಸ್ತದೆ. ಸೊ ಈಗ ನಾವು ವಾಕ್ಯದಲ್ಲಿ ನೋಡೋಣ, ನಾವು ತೋರಿಸುವ ಪ್ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹೊಟ್ಟೆ ಕಿಚ್ಚು ಇರಬಾರದು. ಒಂದು ವಾಕ್ಯ ತೆಗೆದುಕೊಳ್ಳೋಣ. ತೆಗಿರಿ ನನ್ನೊಂದಿಗೆ ಯಾಕೋಬನು ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 16 ವಚನಗಳನ್ನ ನಾವು ಓದಿಕೊಳ್ಳೋಣ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೇವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವೂ ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯೂ ಸಕಲ ವಿಧವಾದ ನೀಚಕೃತ್ಯಗಳು ಇರುವವು. ನೋಡೋದಾದ್ರೆ ಹೊಟ್ಟೆ ಕಿಚ್ಚಿರುವ ಜಾಗದಲ್ಲಿ ಸಕಲ ವಿಧವಾದ ನೀಚಕೃತ್ಯಗಳು ಅದೇ. ಈ ದಿವಸ ಲೋಕದಲ್ಲಿ ನಾವು ನೋಡುವಾಗ ಎಲ್ಲಿ ನೋಡೋದ್ರಲ್ಲಿ
ಹೊಟ್ಟೆ ಕಿಚ್ಚು, ಮತ್ತೊಬ್ಬರ ಬೆಳವಣಿಗೆಯಲ್ಲಿ ಏನೇ ಇಲ್ಲ ಸಂತೋಷ ಇಲ್ಲದ ಪರಿಸ್ಥಿತಿ ಲೋಕದಲ್ಲಿ ಇದೆಯಾ ಅಂತ ನಾವು ನೋಡಿದ್ರೆ ಸಭೆಯೊಳಗೂ ಕೂಡ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಪೌಲನ ಮೂಲಕವಾಗಿ ನಮಗೆ ಈ ರೀತಿಯಲ್ಲಿ ಹೇಳ್ಕೊಡ್ತಿದ್ದಾರೆ, ಹೊಟ್ಟೆ ಕಿಚ್ಚು. ಪ್ರೀತಿ ಅಂತಂದ್ರೆ ಹೊಟ್ಟೆ ಕಿಚ್ಚು ಇಲ್ಲದೆ ಇರುವಂಥದ್ದು. ಪ್ರೀತಿ ಏನ್ ಮಾಡೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಾವು ಸ್ಥಾನಿಕರಾದ ಯೋಹಾನನ ವಿಷಯದಲ್ಲಿ ನಾವು ನೋಡ್ತೀವಿ, ಸ್ಥಾನಿಕರಾದ ಯೋಹಾನನು ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾನೆ, ಅಥವಾ ಅನೇಕರಿಗೆ ದೀಕ್ಷಾಸ್ನಾನ ಮಾಡಿಸ್ತಿದ್ದಾನೆ. ಇದ್ರ ವಿಷಯ ಯೇಸು ಕ್ರಿಸ್ತನ ಕಿವಿಗೆ ಬೀಳ್ತದೆ. ಯಾರೋ ಒಬ್ರು ಸ್ಥಾನಿಕನಾದ ಯೋಹಾನ ಈ ರೀತಿಯೆಲ್ಲ ಮಾಡ್ತಾನೆ, ಆ ರೀತಿಯೆಲ್ಲ ಮಾಡ್ತಾನೆ ಅಂತ ಹೇಳುವಾಗ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ, ಸ್ಥಾನಿಕನಾದ ಯೋಹಾನ ಬಗ್ಗೆ ಬಂದು ಕಂಪ್ಲೇಂಟ್ ಹೇಳುವಾಗ್ಲೂ ಯೇಸು ಸ್ವಾಮಿ ಹೇಳ್ತಾರೆ, ಆತ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಆತನು ದೊಡ್ಡವನು. ಪ್ರವಾದಿಗಳಲ್ಲಿ ಆತನಿಂದ ದೊಡ್ಡ ಪ್ರವಾದಿ ಎದ್ದಿಲ್ಲ ನೋಡ್ರಿ. ಆದ್ರೆ ಯೇಸು ಅಲ್ಲಿ ಆತನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡಲೇ ಇಲ್ಲ. ಯೇಸು ಶಿಷ್ಯರ ಬೆಳವಣಿಗೆ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡಲೇ ಇಲ್ಲ. ಯೇಸುಸ್ವಾಮಿನೇ ಹೇಳ್ತಾರೆ, ನನಗಿಂತ ನೀವೆರಡರಷ್ಟು ಕಾರ್ಯಗಳನ್ನ ಮಾಡ್ತೀರಿ. ಯೇಸು ಯಾವ ಹೊಟ್ಟೆ ಕಿಚ್ಚಿಲ್ಲ, ತಂದೆಗೆ ಯಾವ ಹೊಟ್ಟೆ ಕಿಚ್ಚಿಲ್ಲ. ಮತ್ತೊಬ್ಬರು ನಾವು ಬೆಳಿಬೇಕಂತ ಹೇಳಿ ದೇವರು ಬಯಸ್ತಾನೆ. ಹಾಗೆಯೇ ಪ್ರಿಯರೇ, ಈ ದಿವಸ ನಮಗೆ ದೇವರು ಹೇಳ್ತಿರುವಂತ ಒಂದು ವಿಷಯ, ನಮ್ಮ ದೇವರ ಪ್ರೀತಿ ಹೊಟ್ಟೆ ಕಿಚ್ಚಿಲ್ಲದ ಪ್ರೀತಿ. ಹಾಗೆ ನಮ್ಮ ಪ್ರೀತಿಯೂ ಕೂಡ ಹಾಗೆ ಇತರರ ಮೇಲೆ ಹೊಟ್ಟೆ ಕಿಚ್ಚಿಲ್ಲದೆ ಇರುವುದಾದ್ರೆ ದೇವರ ರಾಜ್ಯ ಬೆಳೀತದೆ. ಅಪೊಸ್ತಲನಾದಂತಹ ಪೌಲನು ಫಿಲಿಪ್ಪಿಯ ಪಟ್ಟಣದಲ್ಲಿ ಆತ ಸುವಾರ್ತೆ ಸಾರ್ಲಿಕ್ಕೆ ಹೋದಾಗ ಆತನು ಸೆರೆವಾಸವನ್ನು ಅನುಭವಿಸಬೇಕಾಗುತ್ತೆ. ಸೆರೆಗೆ ಆತನನ್ನು ಹಾಕ್ತಾರೆ. ಸೆರೆ ಒಳಗಡೆ ಆತ ಇದ್ದಾನೆ. ಆದರೂ ಕೂಡ ಅಲ್ಲಿ ವಾಕ್ಯದಲ್ಲೂ ನೋಡ್ತೀವಿ, ಸೆರೆಯಲ್ಲಿದ್ದಾಗಲೂ ಕೂಡ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಆತನಿಗೆ ನೋವು ಪಡಿಸ್ಬೇಕಂತ ಹೇಳಿ ಆತನಿಗೆ ಕೆಲವು ವಿಷಯ ಅವರೇನು ಸುವಾರ್ತೆ ಮಾಡ್ತಾರೆ, ಸೇವೆಯನ್ನು ಸಾರ್ತಾರೆ, ಸೇವೆಯನ್ನು ಮಾಡೋರಾಗಿ ಕಾಣಿಸಲ್ಪಡ್ತಾರೆ. ನಾವು ವಾಕ್ಯನ ತೆಗೆದುಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 12ನೇ ವಚನದಿಂದ, ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನಿಮಗೆ ತಿಳಿದಿರಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಏಕೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆಯುಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚಾರಪಡಿಸುತ್ತಾರೆ. ಇವರಂತೂ ನಾನು ಸುವಾರ್ತೆ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಎಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಪಡಿಸುತ್ತಾರೆ. ಆ ಬೇರೆ ತರದವರಾದರೂ ನಾನು ಬೇಡಿಯಲ್ಲಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂತಲೇ ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿಪಡಿಸದೆ ಕಕ್ಷಿಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಹೇಗಾದರೇನು, ಯಾವ ರೀತಿಯಿಂದಾದರೇನು, ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸುತ್ತೇನೆ, ಮುಂದೆಯೂ ಸಂತೋಷಿಸುವೆನು. ನೋಡ್ರಿ, ಮತ್ತೊಬ್ಬರು ಸುವಾರ್ತೆ ಹೇಳ್ತಿದ್ದಾರೆ, ಮತ್ತೊಬ್ಬರು ಬೆಳಿತಿದ್ದಾರೆ. ಆದರೆ ಈತ ಸೆರೆಯಲ್ಲಿದ್ದಾನೆ ಅಂತ ಹೇಳಿ ಆತ ಹೊಟ್ಟೆ ಕಿಚ್ಚು ಪಡ್ತಿಲ್ಲ. ಆದರೆ ಸೆರೆಯಲ್ಲಿ ಇರೋದ್ರಿಂದಲೂ ಕೂಡ ಈತನ ಹೆಂಗಾದ್ರೂ ನಾವು ಬಾಧೆ ಪಡಿಸ್ಬೇಕಂತ ಹೇಳಿ, ಈತನ ಅಲ್ಲೂ ಕೂಡ ಬಾಧೆ ಪಡಿಸ್ಬೇಕಂತ ಹೇಳಿ, ಪೌಲನನ್ನ ಬಾಧೆ ಪಡಿಸ್ಬೇಕಂತ ಹೇಳಿ ಏನ್ ಮಾಡ್ತಿದ್ದಾರೆ, ಅಲ್ಲಿರುವಂಥವ್ರು ಹೊಟ್ಟೆ ಕಿಚ್ಚಿನಿಂದ ಸೇವೆ ಮಾಡೋದನ್ನು ನಾವು ಕಾಣ್ತೀವಿ. ಇವತ್ತು ಸಭೆಗಳ ಒಳಗಡೆ ಹೊಟ್ಟೆ ಕಿಚ್ಚು, ಸಭೆಯಲ್ಲಿ ಇರ್ತಕ್ಕಂಥ ಒಬ್ರಿಗಿರ್ತಕ್ಕಂಥ ಪ್ರೀತಿಯಲ್ಲಿ ಏನಿಲ್ಲ, ಆ ಒಂದು ಯಥಾರ್ಥವಾದ ಪ್ರೀತಿ ಇಲ್ಲ, ಹೊಟ್ಟೆ ಕಿಚ್ಚು. ಒಬ್ರು ಬೆಳೆದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ಅದನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಅವ್ರ ವಿರುದ್ಧವಾಗಿ ಪ್ರಾರ್ಥಿಸುವಂಥದ್ದು. ಅವ್ರು ಕಷ್ಟಪಡುವಾಗ ಅವರು ಕಷ್ಟಪಡುವಾಗ ಅಥವಾ ಅವರು ಬಾಧೆಯಲ್ಲಿ ಇರುವಾಗ ಅವ್ರನ್ನ ನೋಡಿ ಅವ್ರಿಗೆ ಸರಿಯಾಗಾಯ್ತು, ಈ ಥರನೇ ಆಗ್ಬೇಕಿತ್ತು ಅಂತ ಹೇಳಲ್ಲ ನೋಡಿ ನಾವು ಹೇಳಿ ಸಂತೋಷಿಸುವಂಥದ್ದು. ಇದೆಲ್ಲ ಹೊಟ್ಟೆ ಕಿಚ್ಚು, ಇದು ಮತ್ಸರ. ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಇದು ಮೇಲಿನಿಂದ ಬಂದ ಜ್ಞಾನವಲ್ಲ, ಇದು ಭೂ ಸಂಬಂಧವಾದ ಜ್ಞಾನ, ಇದು ಪ್ರಾಕೃತ ಭಾವವಾದ ಜ್ಞಾನ, ಇದು ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ. ಇಲ್ಲಿ ಇದು ಇರುವಂತ ಈ ಹೊಟ್ಟೆ ಕಿಚ್ಚು ಇರುವ ಜಾಗದಲ್ಲಿ ಏನಿಲ್ಲ, ಒಳ್ಳೆಯದಿಲ್ಲವೇ ಇಲ್ಲ. ಇಲ್ಲಿ ನೀಚ ಕೃತ್ಯ, ಇಲ್ಲಿ ಕಲಿಬಿಲಿ. ಬೇರೆ ಆಗಿದ್ರೆ ಇವತ್ತು ನಮ್ಮ ಪ್ರೀತಿ, ನಾವು ತೋರಿಸುವ ಪ್ರೀತಿಯಲ್ಲಿ ಯಾವ ಹೊಟ್ಟೆ ಕಿಚ್ಚು ಇರಬಾರದು. ಸೊ ನಾವು ಮತ್ತೊಬ್ಬರನ್ನ ಮೇಲೆತ್ತಬೇಕು ಅಂತ ಹೇಳಿ ಕರ್ತನು ಬಯಸುವಾತನಾಗಿದ್ದಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 3ನೇ ವಚನ, ಪಕ್ಷಪಾತದಿಂದಾಗಲಿ ಒಣಹಿಮ್ಮಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬರು ದೀನಭಾವದಿಂದಲೂ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಿರಿ. ಸೊ ನಾವು ಮತ್ತೊಬ್ಬರನ್ನ ನಮಗಿಂತಲೂ ಶ್ರೇಷ್ಠನೆಂದು ಎಣಿಸುವಂಥದ್ದು ಬೇಕಾಗಿದೆ. ಯೇಸು ಈ ಲೋಕದಲ್ಲಿದ್ದಾಗ ಆ ರೀತಿಯಲ್ಲಿ ನೋಡಿದ್ದಾರೆ, ಎಲ್ಲರೂ ಶ್ರೇಷ್ಠನೆಂದು ಎಣಿಸಿ ನೋಡಿದ್ದಾರೆ. ನಾವು ಅದನ್ನು ನೋಡಬೇಕಾಗಿ ದೇವರು ಬಯಸ್ತಾರೆ.
ನಮ್ಮ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚದೆಯೋ? ದೈವಿಕವಾದ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಕ್ರಿಸ್ತನ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಪೌಲನು ತೋರಿಸಿದ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ. ಹಾಗಿದ್ರೆ ಪ್ರಿಯರೇ, ಈ ದಿವಸ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನು ನಮ್ಮನ್ನು ಬಲಪಡಿಸಲಿ. ಮತ್ತೊಬ್ಬರ ಬೆಳವಣಿಗೆಯಲ್ಲಿ ನಮಗೆ ಸಂತೋಷವದೆಯೋ ದುಃಖವದೆಯೋ? ಮತ್ತೊಬ್ಬರು ಸಂತೋಷ ಪಡುವಾಗ ನಾವು ದುಃಖಿಸುವವರಾಗಿದ್ದೇವೋ, ಅಥವಾ ನಾವು ಕೋಪವುಳ್ಳವರಾಗಿದ್ದೇವೆ, ಹೊಟ್ಟೆ ಕಿಚ್ಚುಳ್ಳವರಾಗಿದ್ದೇವೋ? ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮಾರಣಾಂತಿಕವಾದ ಒಂದು ಪಾಪ ಅಂತ ಹೇಳ್ಬಹುದು. ಇದು ಸೈತಾನನಿಗಿದೆ. ಸೈತಾನನು ಆದಾಮ ಅವಳ ಮೇಲೆ ಸಿಕ್ಕ ಅಧಿಕಾರವನ್ನು ನೋಡಿ, ದೇವರ ಮಹಿಮೆ ಅವರಿಗೆ ಸಿಕ್ಕದನ್ನು ನೋಡಿ, ಆತ ಹೊಟ್ಟೆ ಕಿಚ್ಚುಳ್ಳವನಾಗಿ, ಆತ ಮತ್ಸರವುಳ್ಳವನಾಗಿ ದೇವಜನರ ವಿರುದ್ಧವಾಗಿ ಹೋರಾಡುವ ಆತನಾಗಿದ್ದಾನೆ. ನನಗೆ ಸಿಗಬೇಕಾದದ್ದು ಅವರಿಗೆ ಸಿಕ್ಕಿದೆಯಲ್ಲ ಎಂಬುದಾಗಿ ಆತ ಯೋಚಿಸುವವನಾಗಿದ್ದಾನಲ್ಲ. ಪ್ರಿಯರೇ, ನಾವಂತವರಾಗುವುದು ಬೇಡ. ಮತ್ತೊಬ್ಬರ ಬೆಳವಣಿಗೆಯಲ್ಲಿ ನಾವು ಸಂತೋಷಿಸೋಣ, ಮತ್ತೊಬ್ಬರ ಅಭಿವೃದ್ಧಿಯಲ್ಲಿ ನಾವು ಸಂತೋಷಿಸೋಣ. ಅವರಿಗೆ ನಾವು ನಮ್ಮನ್ನು ಬಿಟ್ಟು ಕೊಡೋಣ. ನಾವು ಈ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಪ್ರೀತಿಯನ್ನು ತೋರಿಸುವವರಾಗೋಣ. ನಮ್ಮ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಮುಕ್ತವಾದ ಪ್ರೀತಿ ನಮ್ಮ ಪ್ರೀತಿ ಆಗಲಿ. ಮತ್ಸರವಿಲ್ಲದ ಪ್ರೀತಿ ನಮ್ಮ ಪ್ರೀತಿ ಆಗಲಿ. ಆಗ ಮಾತ್ರವೇ ನಾವು ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಯಾಕೆ ನಾವು ಈ ರೀತಿಯಲ್ಲಿ ಪ್ರೀತಿಸಬೇಕಾಗಿದೆ? ಕಾರಣ ನಮ್ಮ ಕ್ರಿಸ್ತನು ಕೂಡ ಅಂತವನೇ. ಸೊ ನೋಡಿದ್ರೆ, ಸಾಧಾರಣವಾಗಿ ನಾವು ಬೈಬಲನ್ನು ನೋಡಿದರೆ ಎಲ್ಲಿ ಅಂತ ಹೇಳಿದ್ರೆ, ಸೌಲನ ವಿಷಯದಲ್ಲಿ ನಾವು ನೋಡ್ತೇವೆ. ಸೌಲನ ಬಳಿಯಲ್ಲಿ ಬಂದು ಕೆಲವು ಜನರು ಹೇಳ್ತಾರೆ, ಸೌಲ ಯುದ್ಧನ ಗೆದ್ದು ಬರ್ತಿದ್ದಾನೆ, ಸೌಲ ದಾವೀದ ಇಬ್ರು ಯುದ್ಧನ ಗೆದ್ದು ಬರಬೇಕಾದಾಗ ಅಲ್ಲಿ ಹೇಳ್ತಾರೆ, ಸೌಲ ಕೊಂದಿದ್ದು 1000 ಜನ, ದಾವೀದ ಕೊಂದಿದ್ದು 10,000 ಜನ. ಇದನ್ನು ಹೇಳಿದ ಕೂಡಲೇ ಹೊಟ್ಟೆ ಕಿಚ್ಚು ಸೌಲನಿಗೆ. ಆ ಹೊಟ್ಟೆ ಕಿಚ್ಚು ಬಂದ ಕೂಡಲೇ ಆತನೊಳಗಡೆ ಒಂದು ದುರಾತ್ಮ ಬಂದು ಸೇರ್ಕೊಳ್ತದೆ. ಅಲ್ಲಿಂದ ಆತ ದಾವೀದನನ್ನು ಕೊಲ್ಲುವುದಕ್ಕೆ ಅನೇಕ ಪ್ರಯತ್ನವನ್ನ ಮಾಡ್ತಾನೆ. ಹೊಟ್ಟೆ ಕಿಚ್ಚುಳ್ಳವರಾಗಿದ್ದೆವು, ಮತ್ಸರವುಳ್ಳವರಾಗಿದ್ದೆವು. ನಾವು ಮುಂದೆ ಅದನ್ನು ನಾವು ನಮ್ಮೊಳಗಡೆ ಇಟ್ಕೊಳ್ಳೋದಾದ್ರೆ ಅದು ಆ ವ್ಯಕ್ತಿಯನ್ನ ಕೊಲ್ಲುವಷ್ಟು ಮಟ್ಟಿಗೆ ನಮ್ಮ ನಡೆಸುವಂಥದ್ದಾಗಿದೆ. ಆತ ಅಭಿಷೇಕಿಸಲ್ಪಟ್ಟವನು ಅನ್ನೋದನ್ನು ಕೂಡ ನೋಡೋದಿಲ್ಲ, ಆತನ ದೇವರು ಅಭಿಷೇಕಿಸಿದ್ದಾರೆ, ದೇವರು ಕರೆದಿದ್ದಾರೆ ಅನ್ನೋದನ್ನು ಕೂಡ ನೋಡೋದಿಲ್ಲ. ಈ ದಿವಸ ಹೊಟ್ಟೆ ಕಿಚ್ಚು, ಇದು ಒಳ್ಳೆಯದಲ್ಲ, ಒಳ್ಳೆಯ ಸೂಚನೆ ಅಲ್ಲವೇ ಅಲ್ಲ. ಉಜ್ಜೀವನಕ್ಕೆ ಇದು ನಮ್ಮಲ್ಲಿ ಇರಲೇ ಕೂಡದು. ನಾವು ಇದನ್ನು ನಮ್ಮಿಂದ ತೆಗೆದುಹಾಕೋಣವೋ? ಮತ್ತೊಬ್ಬರಲ್ಲಿ ಏನಾದರೂ ಇದೆಯೋ ನಾವು ಸಂತೋಷಿಸೋಣ. ಮತ್ತೊಬ್ಬರು ಸಂತೋಷವುಳ್ಳವರಾಗಿದ್ರ ನಾವು ಅದನ್ನು ಸಂತೋಷಿಸೋಣ. ಮತ್ತೊಬ್ಬರು ದುಃಖ ಪಡ್ತಾ ಇದ್ದಾರಾ, ನಾವು ಅವರೊಂದಿಗೆ ಸೇರಿ ದುಃಖ ಪಡೋಣ. ಮತ್ತೊಬ್ಬರು ಬಾಧೆ ಪಡ್ತಾ ಇದ್ದಾರಾ, ನಾವು ಅವರೊಂದಿಗೆ ಸೇರಿ ನಾವು ಬಾಧೆ ಪಡುವವರಾಗೋಣ. ಇದನ್ನೇ ಪೌಲನು ಹೇಳ್ತಾನೆ, ಇದನ್ನೇ ಪೌಲನಲ್ಲಿ ಹೇಳೋದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ನಾವು ಪ್ರಾರ್ಥಿಸೋಣವಾ? ಸಮಯದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನೆ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೀವಪ್ಪ. ಹೌದಪ್ಪ, ನಮ್ಮ ಪ್ರೀತಿ ಕೂಡ ಕರ್ತನೆ ಹೊಟ್ಟೆ ಕಿಚ್ಚಿಲ್ಲದ ಪ್ರೀತಿಯಾಗಿ ನಮ್ಮ ಪ್ರೀತಿ ಮಾರ್ಪಡಲಿ. ಹೇಗೆ ಕರ್ತನೆ ಯೇಸುವಿನ ಬಳಿಯಲ್ಲಿ ಯೋಹಾನನ ಕುರಿತಾಗಿ ಹೇಳಿದಾಗ, ಯೋಹಾನನು ಕರ್ತನೆ ಯೇಸು ಕರ್ತನೆ ಹೊಟ್ಟೆ ಕಿಚ್ಚು ಪಡದೆ ಯೋಹಾನನನ್ನ ಮೇಲೆತ್ತಿಟ್ಟು ಮಾತಾಡಿದನಲ್ಲ ಸ್ವಾಮಿ, ಹಾಗೆ ಕರ್ತನೆ ಅಪ್ಪ ಯೇಸುವಿನ ಕುರಿತಾಗಿ ಯೋಹಾನನ ಬಳಿಯಲ್ಲಿ ಹೇಳಿದಾಗ್ಲೂ ಕೂಡ ಯೋಹಾನನು ಕೂಡ ಹೇಳಿದ್ದಲ್ಲ, ಆತ ಮದಲಿಂಗನು, ಆತನ ಸ್ನೇಹಿತನು ನಾನೆಂಬುದಾಗಿ ಆತನು ಯೇಸುವನ ಮೇಲಿಟ್ಟು ಆತ ಮಾತಾಡಿದ್ದಲ್ಲ. ಆತನು ಹೆಚ್ಚಬೇಕು, ನಾನು ಕಡಿಮೆ ಆಗ್ಬೇಕಂತ ಆತ ಹೇಳಿದ್ನಲ್ಲ. ಕರ್ತನಿಗೆ ಸ್ತೋತ್ರ. ನಾವು ಕರ್ತನೆ ಮತ್ತೊಬ್ಬರನ್ನ ನಾವು ಶ್ರೇಷ್ಠರೆಂದೆಣಿಸುವುದಕ್ಕೆ ಬೇಕಾದ ಕೃಪೆಯನ್ನು ಕೊಡು. ಎಲ್ಲ ಹೊಣೆಯಮ್ಮೆಯನ್ನು ಬಿಟ್ಟು, ಎಲ್ಲ ಹೊಟ್ಟೆ ಕಿಚ್ಚನ್ನು ಬಿಟ್ಟು ನಾವು ಕರ್ತನೆ ಅಪ್ಪ, ನಾವು ಕರ್ತನೆ ನಿನ್ನ ಮಕ್ಕಳಂತೆ ತೋರ್ಪಡಿಸುವುದಕ್ಕೆ ಸಹಾಯ ಮಾಡು. ಕೃಪೆ ಕೊಡು ಕರ್ತನೆ. ನಮ್ಮೊಳಗಡೆ ಜಗಳಗಳು, ಹೊಟ್ಟೆ ಕಿಚ್ಚು ಇರುವಲ್ಲಿ ಕರ್ತನೆ ನಾವು ಅನ್ನ ತಿನ್ನ ಹಾಲು ಕುಡಿಯತಕ್ಕವರೇ ಹೊರತು ಅನ್ನ ತಿನ್ನತಕ್ಕವರಲ್ಲ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ ಸ್ವಾಮಿ. ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಕರ್ತನೆ, ಈ ಶಿಶುಭಾವದಿಂದ ನಾವು ಹೊರ ಬರಲಿಕ್ಕೆ ಕರ್ತನೆ ನಾವು ಪ್ರೌಢಾವಸ್ಥೆಗೆ ಬರುವುದಕ್ಕೆ ಸಹಾಯ ಮಾಡು. ಸಭೆಗಳು ಪ್ರೌಢಾವಸ್ಥೆಗೆ ಬರಲಿ. ನಾವೊಬ್ಬೊಬ್ಬರು ಪ್ರೌಢಾವಸ್ಥೆಗೆ ಬರಲಿ ಸ್ವಾಮಿ. ದೇವರಾತ್ಮನೇ ನಿನಗೆ ಸ್ತೋತ್ರ. ನಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚು ತೆಗೆಯಲ್ಪಡಲಿ. ನಮ್ಮ ಪ್ರೀತಿ ಹೊಟ್ಟೆ ಕಿಚ್ಚಿಲ್ಲದ ಪ್ರೀತಿಯಾಗಿ ಮಾರ್ಪಡಲಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆ ಆದ ದೇವರೇ. ಆಮೆನ್, ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.